Hi everyone, welcome back to my YouTube ಚಾನಲ್ ಕಾಜಿ ಟೇಲ್ಸ್ ವಿತ್ ಮೀ. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ಇಂದಿನ ಕಥೆಯ ಹೆಸರು ತೆನಾಲಿಯ ಪರಂಗಿ ಹಣ್ಣು. ತೆನಾಲಿ ರಾಮಕೃಷ್ಣನು ತನ್ನ ಮನೆಯ ಸುತ್ತ ಇರುವಂತಹ ಜಾಗದಲ್ಲಿ ಒಂದು ಪರಂಗಿ ಹಣ್ಣನ್ನು ಬೆಳೆದಿದ್ದ. ಅದು ತುಂಬಾನೇ ದೊಡ್ಡದಾಗಿತ್ತು. ಹಾಗಾಗಿ ಅವನಿಗೆ ತುಂಬಾನೇ ಸಂತೋಷವಾಗಿತ್ತು. ಹೀಗೆ ಇರಬೇಕಾದ್ರೆ ಒಂದು ದಿನ ರಾಜ ಏನ್ ಮಾಡ್ತಾನೆ ಅಂದ್ರೆ ಮಾರುವೇಷದಲ್ಲಿ ತೆನಾಲಿಯ ಮನೆ ಹತ್ರ ಬರ್ತಾನೆ. ಹಾಗೆ ಬರುವಾಗ ಈ ಪರಂಗಿ ಹಣ್ಣನ್ನ ನೋಡ್ತಾನೆ. ಇದನ್ನ ನೋಡಿ ರಾಜನಿಗೆ ತುಂಬಾನೇ ಇಷ್ಟ ಆಗತ್ತೆ. ಹಾಗೆ ತೆನಾಲಿ ರಾಮಕೃಷ್ಣನಲ್ಲಿ ಕೇಳ್ತಾನೆ, ಈ ಹಣ್ಣನ್ನ ನನಗೆ ನೀನ್ ಕೊಡ್ತೀಯಾ ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಇದನ್ನ ಕೊಡೋದಿಲ್ಲ ಅಂತ. ಆಗ ರಾಜ ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ಸರಿ ನೀನು ಸುಮ್ಮನೆ ಕೊಡ್ಬೇಡ, ನಾನು ಇದಕ್ಕೆ ಬೆಲೆಯನ್ನ ತರ್ತೇನೆ, ಹಾಗಾದ್ರೂ ನೀನು ನನಗೆ ಇದನ್ನ ಕೊಡ್ತೀಯಾ ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಕೊಡೋದೇ ಇಲ್ಲ ಅಂತ. ಇದನ್ನು ಕೇಳಿದ ರಾಜ ಏನ್ ಮಾಡ್ತಾನೆ ಅಂದ್ರೆ, ಹಾಗಾದ್ರೆ ಈ ಪರಂಗಿ ಹಣ್ಣನ್ನ ನೀನ್ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಈ ಪರಂಗಿ ಹಣ್ಣನ್ನು ನಾನು ನನ್ನ ರಾಜನಿಗೆ ನೀಡಬೇಕಂತ ಇದ್ದೀನಿ ಅಂತ. ಆಗ ಮಾರುವೇಷದಲ್ಲಿದ್ದ ರಾಜ ಕೇಳ್ತಾನೆ, ಒಂದು ವೇಳೆ ರಾಜನು ಈ ಪರಂಗಿ ಹಣ್ಣನ್ನ ತೆಗೆದುಕೊಳ್ಳಲು ನಿರಾಕರಿಸಿದರೆ ನೀನೇನು ಮಾಡ್ತೀಯಾ ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಈ ಹಣ್ಣನ್ನ ನಿರಾಕರಿಸಿದರೆ ರಾಜನು ಪಿಶಾಚಿಯಾಗಿ ಇನ್ನೊಂದು ಜನ್ಮದಲ್ಲಿ ಹುಟ್ಟುತ್ತಾನೆ. ಅದೇ ರೀತಿ ಅವನಿಗೆ ಯಾವುದೇ ರೀತಿಯಾದಂತಹ ಒಳ್ಳೆಯದು ಆಗೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಮಾರುವೇಷದಲ್ಲಿದ್ದಂತಹ ರಾಜ ಸುಮ್ಮನೆ ಅಲ್ಲಿಂದ ಹೊರ ನಡೆದು ಬಿಡ್ತಾನೆ. ಹೀಗೆ ಕೆಲವು ದಿನಗಳ ನಂತರ ತೆನಾಲಿಯು ಆ ಪರಂಗಿಲ ಹಣ್ಣನ್ನು ತೆಗೆದುಕೊಂಡು ಹೋಗಿ ರಾಜನ ಮುಂದೆ ಇಡ್ತಾನೆ. ಹಾಗೆ ರಾಜನಿಗೆ ಹೇಳ್ತಾನೆ, ಇದು ನನ್ನ ಮನೆಯಲ್ಲಿ ಬೆಳೆದಿರುವಂಥದ್ದು, ನಿಮಗಾಗಿ ತಂದಿದ್ದೀನಿ ಅಂತ. ಆಗ ರಾಜ, ಹೌದಾ, ನನಗಾಗಿ ತಂದಿದ್ಯಾ, ಬಹಳ ಸಂತೋಷ ಆಯಿತು. ಆದ್ರೆ ಈ ಪರಂಗಿನ ಹಣ್ಣನ್ನ ನಾನು ತೆಗೆದುಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಯಾಕಂದ್ರೆ ತೆನಾಲಿ ರಾಮಕೃಷ್ಣನಿಗೆ ಗೊತ್ತಿರತ್ತೆ ಮಾರುವೇಷದಲ್ಲಿ ರಾಜನೇ ಬಂದಿರ್ತಾನೆ ಅಂತ ಹೇಳಿ. ಅವನು ರಾಜನ ಕಿವಿಯ ಬಳಿ ಹೋಗಿ ಹೇಳ್ತಾನೆ, ಇದನ್ನು ನೀವು ತೆಗೆದುಕೊಳ್ಳದಿದ್ದರೆ ನನ್ನ ಉತ್ತರ ಏನು ಅಂತ ನಿಮಗೆ ಈಗಾಗಲೇ ತಿಳಿದಿದೆ, ಹಾಗಾಗಿ ನೀವು ಇದನ್ನ ಖಂಡಿತ ಸ್ವೀಕರಿಸ್ತೀರಾ ಅಂತ. ರಾಜನಿಗೆ ತೆನಾಲಿ ರಾಮಕೃಷ್ಣನ ಮಾತು ಕೇಳಿ ಸ್ವಲ್ಪ ಭಯ ಆಗತ್ತೆ. ಹಾಗೆ ಇವನ ಶಾಪ ಯಾಕೆ ಅಂತ ಹೇಳಿ ಅವನು ತೆನಾಲಿ ರಾಮನಿಗೆ ಬಹುಮಾನವನ್ನ ನೀಡಿ ಪರಂಗಿನ ಹಣ್ಣನ್ನ ತೆಗೆದುಕೊಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ತೆನಾಲಿ ರಾಮಕೃಷ್ಣನ ಚತುರತೆಯಿಂದ ಹೇಗೆ ವ್ಯಾಪಾರವನ್ನ ಮಾಡ್ತಾನೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಿರುಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ, ಆ್ಯಂಡ್ ದಿಸ್ ಇಸ್ ಲಾಂಛನಾ ಸೈನಿಂಗ್ ಆಫ್. ಥ್ಯಾಂಕ್ ಯು.